ಧರ್ಮಸ್ಥಳದ ಮೃತ್ಯು ಮರ್ಮವನ್ನು ಅರಿಯೋದಕ್ಕೆ ರಾಜ್ಯ ಸರ್ಕಾರ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸಲಿಕ್ಕೆ ಮುಂದಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂತಿಟ್ಟಂತಹ ಆರೋಪ. ಧರ್ಮಸ್ಥಳದ ಠಾಣೆಗೆ ಅನಾಮಿಕ ವ್ಯಕ್ತಿ ಮೊದಲು ದೂರನ್ನು ಕೊಡ್ತಾರೆ. ಇದೀಗ ಎಸ್ಐಟಿ ತನಿಖೆಗೆ ಈ ಪ್ರಕರಣ ವರ್ಗಾವಣೆಗೊಂಡಿದೆ. ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ಶವವನ್ನ ಹೂತು ಹಾಕಿದ್ದಾನ ಆ ವ್ಯಕ್ತಿ. ಶವವನ್ನ ಹೂತು ಹಾಕಿದ ವೇಳೆ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ. 2005-6ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗೆ ಸ್ಮಶಾನ ಮಂಜೂರಾಗಿದೆ. ಅಲ್ಲಿಯವರೆಗೂ ಕೂಡ ಕಂದಾಯ ಜಾಗದಲ್ಲಿಯೇ ಶವ ಸಂಸ್ಕಾರವನ್ನ ಮಾಡಲಾಗ್ತಾ ಇತ್ತು. ಸತ್ತವರು ಹಾಗೂ ಅಪರಿಚಿತ ಶವ ಹೂತಿರುವಂತಹ ಮುಸುಕುದಾರಿ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷನಾಗಿ ಪೊಲೀಸರ ಎದುರು ಹೇಳಿಕೆ ಕೊಟ್ಟ. ಮೊದಲು ಧರ್ಮಸ್ಥಳದಲ್ಲಿ, ಅದಾದ ಮೇಲೆ SP ಬಳಿ ಹೋಗಿ ದೂರನ್ನ ಕೊಟ್ಟಿರುವಂಥದ್ದು. ಈಗ ಇದೇ ವಿಚಾರದಲ್ಲಿ SIT ತನಿಖೆ ರಚನೆ ಆಗಿರುವಂಥದ್ದು. ಅರಣ್ಯ ಪ್ರದೇಶದಲ್ಲಿ ಶವವನ್ನು ಹೂತು ಹಾಕಿದ್ದಾರೆ. ಈ ವಿಚಾರಕ್ಕೆ ದೂರು ದಾಖಲಾಗಿದೆ. ಇದರ ಸತ್ಯವನ್ನು ಅರಿಯೋದಕ್ಕೆ, ಇದರ ಮರ್ಮವನ್ನು ಅರಿಯೋದಕ್ಕೆ ಈಗ ರಾಜ್ಯ ಸರ್ಕಾರ SIT ರಚನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. 2005-6ನೇ ಇಸ್ವಿಯವರೆಗೂ ಕೂಡ ಇಲ್ಲಿ ಯಾವುದೇ ಶವ ಸಂಸ್ಕಾರವನ್ನು ಮಾಡುವುದಕ್ಕೆ ಸ್ಮಶಾನ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಮಶಾನ ಈ ರೆಡಿ ಆಗಿದ್ದೇನೆ 2005-6ನೇ ಸಾಲಿನಲ್ಲಿ ಅಂಥೇಳಿ ಈಗ ಮಾಹಿತಿ ಇರುವಂಥದ್ದು. ಬಟ್ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ 20-25 ವರ್ಷದ ಹಿಂದಿನ ಪ್ರಕರಣವನ್ನ. ಸೊ ಹಾಗಾಗಿ ಈ ವಿಚಾರ ಎಷ್ಟು ಮುಖ್ಯವಾಗುತ್ತೆ ಈ ಪ್ರಕರಣದಲ್ಲಿ ಅಂತ. ಪ್ರೇಮ್, ಧರ್ಮಸ್ಥಳ ಗ್ರಾಮಕ್ಕೆ ಗ್ರಾಮ ಪಂಚಾಯತಿಗೆ ಸ್ಮಶಾನ ಮಂಜೂರಾಗಿರುವಂಥದ್ದು 2005-2006ನೇ ಇಸ್ವಿಯಲ್ಲಿ. ಅದರ ಮೊದಲು ಎಲ್ಲವೂ ಇಡೀ ಗ್ರಾಮದಲ್ಲಿ ಯಾರೇ ಸಾವನ್ನಪ್ಪಿದ್ರು ಅದನ್ನು ಕಂದಾಯ ಇಲಾಖೆ ಸೂಚಿಸಿರುವಂಥ ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾ ಇದ್ದದ್ದು. ಅದು ಯಾವುದೇ ಐಡೆಂಟಿಫೈ ಆಗಿರೋಂಥ ಯಾವುದೇ ವ್ಯಕ್ತಿಗಳಿದ್ರು ಅವರನ್ನು ಸಹ ಅದೇ ಜಾಗದಲ್ಲಿ ಹೂತಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದು. ಅದು ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಈತ ಹೇಳಿರುವ ಪ್ರಕಾರ ಆತ 1995ರ ಬಳಿಕ ಇದ್ದ ಕೆಲವೊಂದು ಮೃತದೇಹಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಆತ ಕಂದಾಯ ಇಲಾಖೆಗೆ ಗೊತ್ತಿರುವ ಅಂಥ ಜಾಗದಲ್ಲಿ ಆತ ಹೂತಾಕಿರಬೇಕು, ಅಥವಾ ಆತ ಏನಾದರೂ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ಶವಗಳನ್ನು ಹೂತಾಕಿದ್ದಿದ್ರೆ ಇದು ಭಾಳಷ್ಟು ಚರ್ಚೆ ಆಗುವಂಥ ವಿಚಾರ. ಯಾಕಂತ ಹೇಳಿದರೆ ಅರಣ್ಯ ಪ್ರದೇಶದಲ್ಲಿ ಹೋಗಿ ಈತ ಈ ರೀತಿಯಾಗಿ ಶವಗಳನ್ನು ಹೂತಾಕಿದ್ರೆ ಈತ ಮುಂದಿನ ದಿನಗಳಲ್ಲಿ ತೋರಿಸುವಂಥ ಜಾಗವು ಅರಣ್ಯ ಪ್ರದೇಶದ ಒಳಗೆ ಇದ್ದರೆ ಇದು ಮಾಮೂಲಿಯಾಗಿ ಆತ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಕಂದಾಯ ಇಲಾಖೆ ಸೂಚಿಸಿದಂಥ ಇಡೀ ಗ್ರಾಮದಲ್ಲಿ ಎಲ್ಲಿಯಾದರೂ ಹೂತಾಕಿದ್ದರೆ ಇದರ ತನಿಖೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತದೆ. ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲವೂ ದಾಖಲೆಗಳಿದೆ, 1980ರಿಂದ ದಾಖಲೆಗಳಿದೆ ಅನ್ನುವಂಥದ್ದನ್ನು ಪಂಚಾಯತ್ನವರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವತ್ತಿನಿಂದ ಸ್ಮಶಾನ ಆಗುವವರೆಗೆ ಯಾವ್ಯಾವ ಜಾಗದಲ್ಲಿ ಶವಗಳನ್ನು ಹೂತಾಕಿದ್ದೇವೆ, ಅಂತ್ಯ ಸಂಸ್ಕಾರ ಮಾಡಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ದಾಖಲೆ ಸಮೇತವಾಗಿ ಗ್ರಾಮ ಪಂಚಾಯತ್ನಲ್ಲಿ ಇದೆ. ಹಾಗಾಗಿ ಅದನ್ನು ಹೊರತುಪಡಿಸಿ ಈತ ಎಲ್ಲಿಯಾದರೂ ಹೂತಾಕಿದ್ದರೆ ಅದು ಬಹಳಷ್ಟು ದೊಡ್ಡ ಪ್ರಶ್ನೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ. ಪ್ರೇಮ್, ಸುಖಪಾಲ್, ಕಂದಾಯ ಇಲಾಖೆ ವ್ಯಾಪ್ತಿಯ ಜಾಗದಲ್ಲಿ ಈತ ಏನಾದರೂ ಶವ ತೋರಿಸಿದ್ರೆ, ಅಂದರೆ ಅಸ್ಥಿ ಪಂಜರ ಇಲ್ಲಿದೆ ಅಂತ ತೋರಿಸಿದ್ರೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಅರಣ್ಯ ಪ್ರದೇಶದಲ್ಲಿ ಏನಾದರೂ, ನೇತ್ರಾವತಿ ತೀರದ ಆ ಅರಣ್ಯ ಪ್ರದೇಶದಲ್ಲಿ ಏನಾದರೂ ಈತ ಜಾಗಗಳನ್ನು ಐಡೆಂಟಿಫೈ ಮಾಡಿದ್ರೆ ಅದು ಅಗೇನ್ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂಗಾಗತ್ತೆ. ಮತ್ತು ಎರಡನೇ ಪ್ರಶ್ನೆ ಏನು ಬರುತ್ತಂದರೆ, 10 ವರ್ಷಗಳ ಹಿಂದೆ ತಾನು ಇಲ್ಲೇ ಹೂತಿಟ್ಟಿದ್ದೀನಿ ಅನ್ನುವಂತಹ ಪಿನ್ ಪಾಯಿಂಟ್ ಅಕ್ಯುರೇಸಿ ಈತನಿಗೆ ಹೆಂಗೆ ಬಂತು ಅನ್ನೋದು ಎರಡನೇ ಪ್ರಶ್ನೆ ಬರುತ್ತೆ. ಈಗ ಆತ ಮೊನ್ನೆ ನ್ಯಾಯಾಲಯಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಅಸ್ಥಿಪಂಜರದ ತಲೆಬುರುಡೆಯನ್ನು ತಗೊಂಡ್ಬಂದಿದ್ದಾನೆ. ಹಾಗಾಗಿ ಅದನ್ನು ಆತ ರೀಸೆಂಟಾಗಿ ತೆಗೆದಿರುವಂಥ ಸಾಧ್ಯತೆಗಳಿದೆ. ಈ ಒಂದು ದೂರನ್ನು ಕೊಡುವುದಕ್ಕಿಂತ ಮೊದಲು ಆತ ಇಲ್ಲಿಗೆ ಬಂದು ಆ ಸ್ಥಳವನ್ನು ಐಡೆಂಟಿಫೈ ಮಾಡಿ ಅಲ್ಲಿಂದ ತೆಗೆದಿರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವೊಂದು ಜಾಗಗಳನ್ನು ಈಗಾಗಲೇ ಆತ ಗುರುತಿಸಿರುವಂಥ ಸಾಧ್ಯತೆಯೂ ಇದೆ. ಕಳೆದ 10 ವರ್ಷಗಳ ಸಮಯದಲ್ಲಿ ಆತ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಆತ ದೂರಿನಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಬಳಿಕ ಬಂದು ಆತ ಕೆಲವೊಂದು ಜಾಗಗಳನ್ನು ಐಡೆಂಟಿಫೈ ಮಾಡಿರುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಶವ ಹೂತಾಕಿರುವುದನ್ನು ತೆಗೆಯುವಂಥ ಸಂದರ್ಭ ಬಂದಾಗ ಅದನ್ನು ನಿಖರವಾಗಿ ತೆಗಿಲಿಕ್ಕಾಗಿ ಆತ ತಯಾರಿಗಳನ್ನು ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ. ಆತನ ಜೊತೆ ಇರುವಂಥ ತಂಡದವರು ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದೇ ಧೈರ್ಯದಲ್ಲಿ ಆತ ಇಷ್ಟೊಂದು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದಾನೆ. ಆದರೆ ಈ ಒಂದು ಪ್ರದೇಶದಲ್ಲಿ ಆತ ಹೂತಾಕಿದ್ದಿದ್ರೆ ಅದು ಕಂದಾಯ ಇಲಾಖೆಯ ಗಮನಕ್ಕೆ ಬರಬೇಕಿತ್ತು. ಆದರೆ ಬರದೆ ಯಾವ ರೀತಿಯಾಗಿ ಆಗ ಹೂತಾಕಿದ್ದೇನೆ ಅನ್ನೋದ್ರ ಬಗ್ಗೆನೂ ತನಿಖೆ ಮುಂದುವರಿಯುತ್ತದೆ. ಮಮತಾ.
ಓಕೆ ಹಾಗೆ ಸಂಪರ್ಕದಲ್ಲಿ ಸುಖಪಾಲ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಬಟ್ ರೇರೆಸ್ಟ್ ಆಫ್ ರೇರ್ ಪ್ರಕರಣ ಇದು. ಭಾರತ ಸರ್ಕಾರ ಅಂದರೆ ಸ್ವಾತಂತ್ರ್ಯ ಬಂದು ಸರ್ಕಾರಗಳೆಲ್ಲ ಅಸ್ತಿತ್ವಕ್ಕೆ ಬಂದ ಬಳಿಕ ನೂರಾರು ಸಂಖ್ಯೆಯಲ್ಲಿ ಶವಗಳನ್ನು ನಾನು ಹೂತಿಟ್ಟಿದ್ದೀನಿ, ನಾನು ಪ್ರೊಟೆಕ್ಷನ್ ಕೊಟ್ಟರೆ ನಾನು ತೋರಿಸ್ತೀನಿ, ಬಟ್ ನಾನು ಡೈರೆಕ್ಟ್ ಪೊಲೀಸರಿಗೆ ತೋರಿಸಲ್ಲ, ಬಟ್ ಎಲ್ಲರ ಸಮ್ಮುಖದಲ್ಲಿ ತೋರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು.